ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನೀರಿಗಾಗಿ ಮಾಜಿ ಸಚಿವ ರಾಜುಗೌಡ ರೈತರೊಂದಿಗೆ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಸಂಘಟನೆಯಿಂದ ಸಂಪೂರ್ಣ ಬೆಂಬಲವಿದೆ ಅಂತ ತಿಳಿಸಿದ್ದಾರೆ. ರೈತ ನಾಡಿನ ಬೆನ್ನೆಲುಬು. ಅವರು ಸಂಕಷ್ಟದಲ್ಲಿದ್ದಾಗ ನಮ್ಮ ಕರ್ನಾಟಕ ಸೇನೆ ಯಾವಾಗಲೂ ಅವರ ಬೆನ್ನ ಹಿಂದೆ ನಾವಿದ್ದೇವೆ ಎಂದು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಅವರು ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಂಘಟನೆಯ ಕಾರ್ಯಕರ್ತರು ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಿಂದ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಭಾಗದ ರೈತರಿಗೆ ಬೆಳೆಗಳಿಗೆ ಏಪ್ರಿಲ್ 15ರವರೆಗೆ ನಾರಾಯಣಪುರ ಬಸವಸಾಗರ ಜಲಾಶಯದ 2 ಕಾಲುವೆಗಳ ಮೂಲಕ ನೀರು ಹರಿಸಲು ಒತ್ತಾಯ ಮಾಡಲಾಗುವುದು. ಒಂದು ವೇಳೆ ನೀರು ಬಿಡದೇ ಇದ್ದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಗೂ ನಾರಾಯಣಪುರ ಅಣೆಕಟ್ಟಿನ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೇವೆ. ಒಂದು ವೇಳೆ ಇದಕ್ಕೂ ಜಗ್ಗದಿದ್ದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ನೀರಾವರಿ ಸಚಿವರ ಮನೆವರೆಗೂ ಪ್ರತಿಭಟನೆ ಮಾಡಿ ರೈತರಿಗೆ ನೀರು ಕೊಡಿಸುವ ಕೆಲಸ ಮಾಡ್ತೇವೆ. ನಾವು ಯಾವಾಗಲೂ ರೈತರ ಬೆಂಬಲಕ್ಕೆ ಇದ್ದೇವೆ ಅಂತ ಬಸವರಾಜ ಪಡುಕೋಟೆ ರೈತರ ಪ್ರತಿಭಟನೆಯ ಹೋರಾಟಕ್ಕೆ ಬೆಂಬಲವನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಅಧ್ಯಕ್ಷ ಭೀಮನಗೌಡ ಪೊಲೀಸ್ ಪಾಟೀಲ್, ತಾಲೂಕು ಅಧ್ಯಕ್ಷ ಭೀಮನಗೌಡ ಮಾಲಿ ಪಾಟೀಲ್, ರಾಯಚೂರು ಜಿಲ್ಲಾ ಉಪಾಧ್ಯಕ್ಷ ಮಾಣಿಕ್ಯ ಇಂಗಳೈ, ರೈತ ಘಟಕದ ತಾಲೂಕು ಅಧ್ಯಕ್ಷ ಸಂಗಮೇಶ್ ವಜ್ಜಲ್, ಕಾರ್ಮಿಕ ಘಟಕದ ಅಧ್ಯಕ್ಷ ಸಿದ್ದನ ಕುಂಬಾರ್, ನಗರ ಘಟಕದ ಅಧ್ಯಕ್ಷ ರಾಜು ದೇಸಾಯಿ, ನಂದು ಪೂಜಾರಿ ಉಪಸ್ಥಿತರಿದ್ದರು. ಈ ಒಂದು ವಿಚಾರವಾಗಿ ಯಾರಾದರೂ ಒಂದಿಬ್ಬರು ಮುಖಂಡರುಗಳು ಮಾತಾಡೋರಿದ್ದರೆ ಸಾಹೇಬ್ರ ಹತ್ರ SP ಸಾಹೇಬ್ರ ಹತ್ರ ತಾವು ಏನಾದರೂ ಆ ಒಂದು ವಿಚಾರಗಳು ನಾಳೆ ನಾಳೆ ಒಂದು ಪ್ರತಿಭಟನೆ ವಿಚಾರವಾಗಿ ಮಾತಾಡೋರಿದ್ದರೆ ಅಥವಾ ಪೊಲೀಸ್ ಇಲಾಖೆಯಿಂದ ತಾವೇನಾದರೂ ಬಯಸಿದ್ರಿ ಅನ್ನೋದ್ರ ಬಗ್ಗೆ ಮಾತಾಡೋರಿದ್ರೆ ಯಾರಾದರೂ ಒಂದಿಬ್ಬರು ಮಾತಾಡ್ಬೋದು. ಆಫೀಸ್ ಮುಂದೆ ಎಲ್ಲ ಇದು ಮಾಡೋಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡೋಕ್ಕೆ ಕೊಡ್ಕೊಂಡು ಅಲ್ಲಿ ಸ್ಟೇಡಿಯಮ್ದಾಗೆ ಗಾಡಿ ಹೋಗ್ತೀವಿ. ಟ್ಯಾಕ್ಟರ್ಗಳೆಲ್ಲ ಸ್ಟೇಡಿಯಮ್ದಾಗೆ ಹೋಗ್ತಾವೆ. ಹೆಲಿಪ್ಯಾಡೇ ಪ್ಲೇಸ್ ಬೈಕ್ ಈ ಕಾರ್ ಇದ್ರೆ ಹೆಲಿಪ್ಯಾಡ್ ಸದರ್ ಕೊಡ್ತಾರೆ. ಇವ್ರು ಮುಖಂಡ ಕೊಡ್ತಾರೆ ಸರ್. ಆಯ್ತು ಸರ್, ಜೊತೆ ಸರ್ ಮಾತಾಡಿದ್ದೀನಿ ನಾನು. ಮಾತಾಡಿದ್ರೆ ಅವರೇ ಬರೋರು ಇದಕ್ಕೆ ಇಲ್ಲ ಆಯ್ತಲ್ಲ, ಆಲ್ರೆಡಿ ಆಯ್ತು, ದಯವಿಟ್ಟು ಕುತ್ಕೊಳ್ಳಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.